ಭಜಂತ್ರಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಕಾರಜೋಳ. ನನಗೆ ಪ್ರೋತ್ಸಾಹ ನೀಡುತ್ತಿರುವರು ನಮ್ಮ ಶಾಲೆಯ ನರ್ಸಿಂಗ್ ಆಫೀಸರ್ ಚಂದ್ರಕಲಾ ಮ್ಯಾಮ್. ಜಿಲ್ಲಾ ಆಯುಷ ಇಲಾಖೆ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಯುರ್ವೇದದ ಕಾರ್ಯಕ್ರಮ ಆಹಾರವೇ ಆರೋಗ್ಯದ ಬುನಾದಿ. ಇದರಲ್ಲಿ 3 ವಿಧಗಳು. ಮೊದಲನೆಯದು ಹಿತಬುಕ್. ಹಿತಬುಕ್ ಎಂದರೆ ಹಿತವಾದ ಮನಸ್ಸಿಗೆ ಹಿಡಿಸುವ ಆಹಾರವನ್ನು ಸೇವಿಸಬೇಕು, ಅಂದರೆ ನಮಗೆ ಇಷ್ಟವಾದ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು. ಎರಡನೆಯದು ಋತುಬುಕ್. ಆಯಾ ಋತುವಿಗೆ ಅನುಸಾರವಾದ ಆಹಾರವನ್ನು ಬಳಸಬೇಕು. ಮೂರನೆಯದು ಮಿತಬುಕ್. ಮಿತ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು. ಭಜಂತ್ರಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಕಾರಜೋಳ. ನಾನು ಇಂದು ಜಿಲ್ಲಾ ಆಯುಷ ಇಲಾಖೆಯ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಯುರ್ವೇದ ಕಾರ್ಯಕ್ರಮ ಆಹಾರವೇ ಆರೋಗ್ಯದ ಬುನಾದಿ. ಅದರಲ್ಲಿ 3 ವಿಧಗಳು. ಮೊದಲನೇದಾಗಿ ಹಿತಬುಕ್. ಹಿತವಾದ ಮನಸ್ಸಿಗೆ ಹಿಡಿಸುವ ಆಹಾರವನ್ನು ಸೇವಿಸಬೇಕು, ಅಂದರೆ ನಮಗೆ ಇಷ್ಟವಾದ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಎರಡನೇದಾಗಿ ಋತುಬುಕ್. ಆಯಾ ಋತುವಿಗೆ ಅನುಸಾರವಾಗಿ ಆಹಾರವನ್ನು ಬಳಸಬೇಕು, ಅಂದರೆ ಆಯಾ ಕಾಲದ ಕ್ರಮೇಣವಾಗಿ ನಾವು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಮೂರನೇದಾಗಿ ಮಿತಬುಕ್. ಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ಆಹಾರವನ್ನು ಅತಿ ಹೆಚ್ಚು ತಿನ್ನಬಾರದು ಮತ್ತು ಕಡಿಮೆನೂ ತಿನ್ನಬಾರದು. ಆಹಾರ ಸೇವನೆಯ ಸೂತ್ರಗಳು. ಮೊದಲನೇದಾಗಿ ಆಹಾರ ಸೇವನೆಗೆ ಮೊದಲು ಶುದ್ಧ ನೀರಿನಲ್ಲಿ ಕೈ, ಕಾಲು, ಮುಖವನ್ನು ತೊಳೆದು ಶುಚಿಗೊಳಿಸಬೇಕು. ಎರಡನೇದಾಗಿ ಆಹಾರವನ್ನು ಚೆನ್ನಾಗಿ ಜಿಗಿದು ಸೇವಿಸಬೇಕು. ಆಹಾರವನ್ನು ಚೆನ್ನಾಗಿ ಅಗಿದು ಸೇವನೆಯನ್ನು ಮಾಡಬೇಕು. ಮೂರನೇದಾಗಿ ಆಹಾರ ಜೀರ್ಣವಾಗಿ ಹಸಿವಾದ ನಂತರವೇ ಊಟ ಮಾಡಬೇಕು. ಒತ್ತಾಯಪೂರ್ವಕವಾಗಿ ನಾವು ಊಟವನ್ನು ಮಾಡಬಾರದು. ಬಿಸಿಯಾದ ಅಥವಾ ತಾಜಾ ಆಹಾರವನ್ನು ಸೇವನೆ ಮಾಡಬೇಕು. ಹಳಸಿದ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬಾರದು. ಅತಿ ಬೇಗನೆ ಅಥವಾ ಅತಿ ನಿಧಾನವಾಗಿ ಊಟವನ್ನು ಮಾಡಬಾರದು. ಮಾತನಾಡುತ್ತಾ ಆಹಾರವನ್ನು ಸೇವನೆ ಮಾಡಬಾರದು. ನೀರು ಉಪಯುಕ್ತ ಆಹಾರ, ಜಂಕ್ ಫುಡ್ ಸೇವನೆ ಮಾಡಬಾರದು. ಮತ್ತು ಟಿವಿ ಅಥವಾ ಮೊಬೈಲ್ ನೋಡುತ್ತಾ ಊಟವನ್ನು ಮಾಡಬಾರದು. ಉಪವಾಸವಾಗಿರಬಾರದು. ಉಪವಾಸವಾಗಿದ್ದರೆ ನಮಗೆ ನಮ್ಮ ದೇಹದ ಆರೋಗ್ಯ ಹದಗೆಡುತ್ತದೆ. ಮತ್ತು ಹಳಸಿದ ಆಹಾರ ಪದಾರ್ಥಗಳನ್ನು ನಾವು ತಿನ್ನಬಾರದು. ಅತಿಯಾದ ಜವ ಚಾಪಲ್ಯ ಆರೋಗ್ಯಕ್ಕೆ ಹಾನಿಕರ. ಊಟ ಬಲ್ಲವನಿಗೆ ರೋಗವಿಲ್ಲ. ಧನ್ಯವಾದಗಳು.